ಎಲ್ಲರಿಗೂ ನಮಸ್ಕಾರ. ಥಟ್ಟಂತೆ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಶಾಲಾ ವಿದ್ಯಾರ್ಥಿಗಳು ಬಂದಿದ್ದಾರೆ. ಆ ವಿದ್ಯಾರ್ಥಿಗಳ ಜೊತೆ ನಾವು ಸೇರಿಕೊಂಡು ಅವ್ರ ಜೊತೆ ಮಾತುಕತೆ ಆಡ್ತಾ, ಅವರ ಬಗ್ಗೆ ತಿಳ್ಕೊಳ್ತಾ, ಅವರ ಬದುಕಿನ ಆಶೋತ್ತರಗಳನ್ನು ಕೇಳ್ತಾ, ಹಾಗೆಯೇ ಕನ್ನಡದ ಬಗ್ಗೆ ನಮ್ಮ ಹುಡುಗರಿಗೆ ಎಷ್ಟು ತಿಳಿದಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಡೋಣ. ಪ್ರಶ್ನೆಗಳನ್ನು ಕೇಳೋಣ, ಮಾಹಿತಿಯನ್ನು ಪಡೆದು ಪುಸ್ತಕಗಳನ್ನು ಬಹುಮಾನವಾಗಿ ಕೊಡೋಣ. ರವೀಂದ್ರನಾಥ ಠಾಕೂರ್ ಅವರ ಹೆಸರಲ್ಲಿ ಒಂದು ಕಡಲ ತೀರ ಇದೆ ಅಂತ ಹೇಳಿದೆ. ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ತುಂಬ ಪ್ರಶಾಂತವಾಗಿದೆ. ಯಾಕೆ ಠಾಕೂರ್ ಅವರ ಹೆಸರನ್ನು ಕೊಟ್ಟರು ಅಂತ ಹೇಳ್ತಂದರೆ, ಅಲ್ಲಿ ಎಷ್ಟು ಪ್ರಶಾಂತವಾಗಿತ್ತು ಅಂದರೆ ಅವರಿಗೆ ತುಂಬ ಇಷ್ಟವಾಗುತ್ತೆ. ಬಂದು ಒಂದಷ್ಟು ದಿನಗಳ ಕಾಲ ಆ ಕಡಲ ತೀರದಲ್ಲಿ ಅವರು ವಾಸ ಮಾಡ್ತಾರೆ. ಅನೇಕ ಕೃತಿಗಳನ್ನು ಬರೀತಾರವರು. ಹಾಗಾಗಿ ಅವರ ಗೌರವಾರ್ಥ ಅದನ್ನು ರವೀಂದ್ರನಾಥ ಠಾಕೂರ್ ಕಡಲ ತೀರ ಅಂತ ನಾವು ಕರಿತೇವೆ. ಈಗ ಕಡಲ ತೀರ ಅಂತ ಹೇಳ್ತಂದರೆ ಮರಳಿರುತ್ತೆ ಅಲ್ವಾ? ಮರಳಿನ ಬಣ್ಣ ಏನಿರುತ್ತೆ ಅಲ್ವಾ? ಸ್ವಲ್ಪ ಕಂದು ಬಣ್ಣ ಇರ್ಬೋದು, ಕೆಲವು ಕಡೆ ಬಂಗಾರ ವರ್ಣದ ಮರಳು ಕಂಡುಬರುತ್ತೆ, ಕೆಲವು ಕಡೆ ಬಿಳಿ ಬಣ್ಣದ ಮರಳು ಕಾಣಬಹುದು. ಕಪ್ಪು ಬಣ್ಣದ ಮರಳು ಇರುವಂಥ ಒಂದು ಕಡಲ ತೀರ ಕರ್ನಾಟಕದಲ್ಲಿ ಉಂಟು. ಅದು ಯಾವ ಜಿಲ್ಲೆಯಲ್ಲಿದೆ? ಆಯ್ಕೆಗಳು ಕೊಡ್ತೇನೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ. ಯಾರಾದರೂ ಒಬ್ಬರು ಅಲ್ಲ, ಕೈ ಎತ್ತಬೇಕು. ಕೈ ಎತ್ಬಿಟ್ಟು ಹೇಳಿ. ಹೇಳಪ್ಪ, ನೀ ಹೇಳು. ಉತ್ತರ ಕನ್ನಡ, ದಕ್ಷಿಣ ಕನ್ನಡ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಿಷಿತ್. 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಹಿಳಾ ಮಂಡಳಿ ಶಾಲೆಯಿಂದ ಬಂದಿದ್ದೇನೆ. ದಕ್ಷಿಣ ಕನ್ನಡದಲ್ಲಿ ಕಂಡುಬರುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ತಪ್ಪಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಆಗಿತ್ತು. ಈ ಕಪ್ಪು ಮಣ್ಣು ಇರ್ತಕ್ಕಂಥ ಸಮುದ್ರ ತೀರ ಇದೆಯಲ್ಲ, ಇದನ್ನು ತಿಲಮತಿ ಬೀಚ್ ಅಂತ ಕರೀತಾರೆ. ತಿಲಮತಿ, ಎರಡು ಶಬ್ದ ಇದೆ. ತಿಲ ಅಂತ ಒಂದು, ಮತಿ ಅಂತ ಒಂದು. ತಿಲ ಅಂತ ಹೇಳಿದರೆ ಸಂಸ್ಕೃತ ಭಾಷೆಯಲ್ಲೂ ಕೊಂಕಣಿ ಭಾಷೆಯಲ್ಲೂ ಎಳ್ಳು ಅಂತ ಅರ್ಥ. ಕಪ್ಪು ಎಳ್ಳು. ಕಪ್ಪು ಎಳ್ಳನ್ನು ಹೋಲುತ್ತಂತೆ ಅಲ್ಲಿರ್ತಕ್ಕಂಥ ಮರಳ ಕಣಗಳು. ಮಟ್ಟಿ ಅಂತಕ್ಕಂಥ ಶಬ್ದ ಏನು ಹಿಂದಿಯಲ್ಲಿದೆ, ಅದು ಮತಿ ಅಂತ ಆಗಿದೆ. ಹಾಗಾಗಿ ಎಳ್ಳಿನ ಹಾಗೆ ಇರುವಂಥ ಮರಳು ಎನ್ನುವ ಅರ್ಥದಲ್ಲಿ ತಿಲ್ಮತಿ ಬೀಚ್ ಅಂತ ಹೆಸರನ್ನು ಕೊಟ್ಟಿದ್ದಾರೆ. ಖಂಡಿತ ಒಮ್ಮೆ ನೋಡಬಹುದಾದಂಥ ಸ್ಥಳ ತಿಲ್ಮತಿ ಬೀಚ್. ಹೌದಾ? ಈಗ ನಮ್ಮ ಕರ್ನಾಟಕದ ಎಷ್ಟು ಭಾಗ, ಪ್ರತಿಶತ ಎಷ್ಟು ಭಾಗ ಕಾಡಿಂದ ಆವೃತ ಆಗಿದೆ? ಆಯ್ಕೆಗಳು ಕೊಡಬೇಕಾ? ಆಯ್ಕೆಗಳು ಕೊಡ್ತೇನೆ, ನೋಡೋಣ. 10%, 20%, 30%, 40%. ಕೈ ಎತ್ತಿ ಉತ್ತರ ಕೊಡಿ. ಹೇಳಪ್ಪ. 30%. 30% ತಪ್ಪು ಉತ್ತರ. ಇನ್ನು ಒಬ್ಬರಿಗೆ ಅವಕಾಶ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್ BA. 40% ಭಾಗ. 40% ಅನ್ನೋದು ಸಹ ತಪ್ಪು ಉತ್ತರ. 40% ಕಾಡಿದ್ಬಿಟ್ಟಿದ್ರೆ ನಮಗಿಂತ ಪುಣ್ಯವಂತರು ಮತ್ತೊಬ್ಬರು ಇರ್ತಿರಲಿಲ್ಲ. 20% ಮಾತ್ರ ಕಾಡಿದೆ. ಅಖಿಲ ಭಾರತ ಮಟ್ಟದಲ್ಲಿ ಎಷ್ಟಿದೆ ಅಂತ ಗೊತ್ತಾ ಕಾಡು? ಅಖಿಲ ಭಾರತ ಮಟ್ಟದಲ್ಲಿ 23% ಕಾಡು ಅಷ್ಟೇ. ಕರ್ನಾಟಕದಲ್ಲಿ 20. ಅಂದರೆ ಅಖಿಲ ಭಾರತಕ್ಕೆ ಹೋಲಿಸಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕಾಡಿನ ಪ್ರಮಾಣ ಕಡಿಮೆ. ಕಾಡನ್ನು ಹೆಚ್ಚಿಸ್ಕೋಬೇಕು. ಆದರೆ ಕಾಡನ್ನು ನಾಶ ಮಾಡುವ ದಿಕ್ಕಲ್ಲೇ ನಾವೆಲ್ಲ ಆಲೋಚನೆ ಮಾಡ್ತಾ ಇದ್ದೇವೆ. ಕಾಡನ್ನು ಬೆಳೆಸಿದ್ರೆ ಮಾತ್ರ ನಾಡು ಉಳಿಯುತ್ತೆ. ಹೌದಲ್ವಾ? ಹೌದೋ ಅಲ್ವೋ? ದಕ್ಷಿಣದ ಚಿರಾಪುಂಜಿ ಹೇಳಮ್ಮ. ನನ್ನ ಹೆಸರು ಚಂದನ. ನಾನು 10ನೇ ತರಗತಿಯ ವಿದ್ಯಾರ್ಥಿ. ಮಹಿಳಾ ಮಂಡಳಿ ವಿದ್ಯಾಸಂಸ್ಥೆ NR ಕಾಲೋನಿಯಿಂದ ಬಂದಿದ್ದೇನೆ. ದಕ್ಷಿಣದ ಚಿರಾಪುಂಜಿ ಆಗುಂಬೆ. ದಕ್ಷಿಣದ ಚಿರಾಪುಂಜಿ ಆಗುಂಬೆ ಅನ್ನೋದು ಸರಿಯಾದ ಉತ್ತರ. ದಕ್ಷಿಣದ ಚಿರಾಪುಂಜಿ ಅನ್ನೋ ಶಬ್ದವನ್ನು ನಾನು ಬಳಸೋದ್ನಲ್ಲ. ಏನಿದು ಚಿರಾಪುಂಜಿ? ಯಾರು ಹೇಳ್ತೀರಿ? ಹೇಳಮ್ಮ.
ಭಾರತದಲ್ಲಿ ಹೆಚ್ಚು ಮಳೆ ಬೀಳುವ ಸ್ಥಳ ಆಗಿತ್ತು. ಯಾವುದು? ಚಿರಾಪುಂಜಿ. ಚಿರಾಪುಂಜಿ. ಆಗಿತ್ತಾ, ಆಗಿದೆಯಾ, ಆಗುತ್ತಾ, ಹೇಗೆ? ಆಗಿತ್ತು. ಆಗಿತ್ತು. ಉತ್ತರ ಸರಿಯಾಗಿದೆ. ಬನ್ನಿ, ಇಬ್ಬರು ಬನ್ನಿ, ಇಬ್ಬರಿಗೂ ಒಂದೊಂದು ಪುಸ್ತಕ ಕೊಡ್ತಾ ಇದ್ದೇನೆ. ಭಾರತೀಯ ಇತಿಹಾಸ ಪುರಾಣಗಳು ಒಂದು ಕಿರು ಸಮೀಕ್ಷೆ, ಡಾಕ್ಟರ್ KS ನಾರಾಯಣಾಚಾರ್ಯ ಬರೆದಿರುವಂಥದ್ದು. ಶ್ರೀರಾಮ ಸದ್ಗುಣ ಸೌರಭ ಇನ್ನೂ ಒಂದು ಪುಸ್ತಕ ಕೊಡ್ತಾ ಇದ್ದೇನೆ, ಸ್ವೀಕರಿಸಿ. ಅಭಿನಂದನೆಗಳು. ಚಿರಾಪುಂಜಿ ಅತ್ಯಂತ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗಿತ್ತು, ಆದರೆ ಈಗ ಆಗಿಲ್ಲ. ಮೌಸಿನ್ ರಾಮ್ ಅಂತ ಹೇಳಿ ಚಿರಾಪುಂಜಿಗೆ ಹತ್ತಿರದಲ್ಲೇ ಇರ್ತಕ್ಕಂಥ ಮತ್ತೊಂದು ಸ್ಥಳ ಮೌಸಿನ್ ರಾಮ್ ಅಂತ, ಅಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುತ್ತೆ ಇಡೀ ಜಗತ್ತಲ್ಲೇ. ಹಾಗೆ ದಕ್ಷಿಣ ಭಾರತಕ್ಕೆ ಬಂತು ಅಂದರೆ ಅತ್ಯಂತ ಹೆಚ್ಚು ಮಳೆ ಬೀಳ್ತಾ ಇದ್ದ ಪ್ರದೇಶ ಆಗುಂಬೆ ಆಗಿತ್ತು, ಅನುಮಾನವೇ ಇಲ್ಲ. ಆದರೆ ಈಗ ಆಗುಂಬೆ ಆ ಸ್ಥಾನವನ್ನು ಕಳ್ಕೊಂಡಿದೆ. ಆಗುಂಬೆಗೆ ಹತ್ತಿರದಲ್ಲೇ ಇರತಕ್ಕಂಥ ಹುಲಿಕಲ್ ಅಂತ ಒಂದು ಸ್ಥಳ, ಅಲ್ಲಿ ಅತ್ಯಂತ ಹೆಚ್ಚಿನ ಮಳೆ ಬೀಳುತ್ತೆ ಅಂತ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಪುಸ್ತಕ ಹಬ್ಬ ನಮಗೆ ಬಹಳ ಸಂಭ್ರಮದ ಒಂದು ಪರ್ವ ಆಗಿದೆ. ಸದಭಿರುಚಿಯ ಸಾಹಿತ್ಯವನ್ನು ಪ್ರಸಾರ ಮಾಡೋದು ಆರಂಭದ ದಿನಗಳಿಂದ ರಾಷ್ಟ್ರೋತ್ಥಾನ ಸಾಹಿತ್ಯಕ್ಕೆ ಒಂದು ಆದ್ಯತೆಯ ವಿಷಯ ಆಗಿದೆ. ವಿಶೇಷವಾಗಿ ದೇಶಭಕ್ತಿಗೆ ಪೂರಕವಾದ, ರಾಷ್ಟ್ರೀಯತಾ ಭಾವನೆಗೆ ಪೂರ್ವಕವಾದ ಸಾಹಿತ್ಯವನ್ನು ಹೆಚ್ಚು ಸಂಖ್ಯೆಯಲ್ಲಿ ಜನಕ್ಕೆ ಕೊಡಬೇಕು ಅನ್ನುವ ಒಂದು ಆದ್ಯತೆಯು ನಮ್ಮ ಮನಸ್ಸಿನಲ್ಲಿ ಇತ್ತು. ಹೀಗಾಗಿ ನಾವು 1960ರ ದಶಕದಿಂದ ಆಚೆಗೆ ಈ ಅಂಶಗಳಿಗೆ ವಿಶೇಷ ಗಮನ ಕೊಟ್ಟು ಕೆಲಸ ಮಾಡಬೇಕಾಯಿತು. ಆದರೆ ನಮಗೆ ವಿಶ್ವಾಸ ಇತ್ತು, ಸಮಾಜ ನಮ್ಮ ಕೈ ಬಿಡೋದಿಲ್ಲ, ಒಳ್ಳೆಯ ಕೆಲಸ ಮಾಡಿದ್ರೆ ಸಮಾಜ ಬೆಂಬಲಿಸುತ್ತೆ ಅನ್ನುವ ಪೂರ್ಣ ವಿಶ್ವಾಸ ನಮಗೆ ಇತ್ತು. ಒಂದು ಧ್ಯೇಯನಿಷ್ಠವಾದ ಕೆಲಸ ಅಂತ ಶುರು ಮಾಡಿದ್ದು ವ್ಯಾವಹಾರಿಕವಾಗಿಯೂ ಬೆಳೀತಾ ಹೋಯಿತು. ಈಗ ನೂರಾರು ಪುಸ್ತಕಗಳನ್ನು ಪ್ರಕಟಣೆ ಮಾಡೋದು ಸಾಧ್ಯ ಆಯಿತು. ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಮಳೆ ಬೀಳುತ್ತೆ? ಯಾವ ಜಿಲ್ಲೆ? ಯಾರು ಹೇಳ್ತೀರಿ? ಜಿಲ್ಲೆ ಊಹೆ ಮಾಡ್ಬೋದು ಅಲ್ವಾ? ಹೇಳಪ್ಪ. ನನ್ನ ಹೆಸರು ವೇದೇಶ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಹಿಳಾ ಮಂಡಳಿ NR ಕಾಲೋನಿಯಿಂದ ಬಂದಿದ್ದೇನೆ. ಅತ್ಯಂತ ಮಳೆ ಬರುವ ಜಿಲ್ಲೆ ಕೊಡಗು. ಅತ್ಯಂತ ಹೆಚ್ಚು ಮಳೆ ಬರುವ ಜಿಲ್ಲೆ ಕೊಡಗು ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸ್ವಲ್ಪ ತಪ್ಪಾಗಿದೆ. ಇನ್ಯಾರಾದರೂ ಒಬ್ಬರು ಪ್ರಯತ್ನಿಸ್ತೀರಾ? ಅತ್ಯಂತ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಬೇಕು ನಮಗೆ. ಪ್ರಯತ್ನಿಸಪ್ಪ, ಹೇಳು. ನನ್ನ ಹೆಸರು ಧೀರಜ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಹಿಳಾ ಮಂಡಳಿ ವಿದ್ಯಾಸಂಸ್ಥೆ NR ಕಾಲೋನಿ ಶಾಲೆಯಿಂದ ಬಂದಿದ್ದೇನೆ, ಚಿಕ್ಕಮಗಳೂರು. ಚಿಕ್ಕಮಗಳೂರು. ಉತ್ತರ ತಪ್ಪಾಗಿದೆ. ಅತ್ಯಂತ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಅಂದರೆ ಮೊದಲ ಸ್ಥಾನ ಉಡುಪಿಗೆ ದೊರೆಯುತ್ತೆ. ಉಡುಪಿ ಜಿಲ್ಲೆ 4119 ಮಿಲಿಮೀಟರ್ ಮಳೆ ಬೀಳುತ್ತಂತೆ ವರ್ಷಕ್ಕೆ. ಎರಡನೇ ಸ್ಥಾನದಲ್ಲಿದೆ ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿ 1975 ಮಿಲಿಮೀಟರ್ ಮಳೆ ಬೀಳುತ್ತೆ. ಅತ್ಯಂತ ಕಡಿಮೆ ಮಳೆ ಬೀಳುವಂಥ ಜಿಲ್ಲೆ ಯಾವುದಿರುವುದು? ಊಹೆ ಮಾಡಿ. ಕರ್ನಾಟಕದ ನಕ್ಷೆ ನಿಮ್ಮ ಕಣ್ಣು ಮುಂದೆ ತಂದುಕೊಂಡು ಅತ್ಯಂತ ಕಡಿಮೆ ಮಳೆ ಹೇಳಪ್ಪ. ನನ್ನ ಹೆಸರು ದಶರಥ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಹಿಳಾ ಮಂಡಳಿ ವಿದ್ಯಾಸಂಸ್ಥೆ NR ಕಾಲೋನಿಯಿಂದ ಬಂದಿದ್ದೇನೆ. ಅತ್ಯಂತ ಕಡಿಮೆ ಮಳೆ ಬೀಳುವ ಸ್ಥಳ ಚಿತ್ರದುರ್ಗ. ಚಿತ್ರದುರ್ಗ. ಕೊಡ್ತೇನೆ ಪುಸ್ತಕ, ಆದರೆ ಈಗ ಸದ್ಯಕ್ಕೆ ಚಿತ್ರದುರ್ಗ ಅಲ್ಲ, ಇನ್ನೂ ಒಂದು ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ. ಎರಡನೇ ಸ್ಥಾನದಲ್ಲಿ ಚಿತ್ರದುರ್ಗ ಇದೆ. ಯಾರಾದರೂ ಹೇಳ್ತೀರಾ? ಮೊದಲ ಸ್ಥಾನದಲ್ಲಿರೋ ಜಿಲ್ಲೆ ಹೇಳಪ್ಪ. ರಾಯಚೂರು. ರಾಯಚೂರು. ಉತ್ತರ ತಪ್ಪಾಗಿದೆ. ಮೊದಲ ಸ್ಥಾನದಲ್ಲಿರೋದು ಬಾಗಲಕೋಟೆ.
ಅದಾದ ಮೇಲೆ 2ನೇ ಸ್ಥಾನದಲ್ಲಿದೆ ಚಿತ್ರದುರ್ಗ, 3ನೇ ಸ್ಥಾನದಲ್ಲಿದೆ ವಿಜಯಪುರ. ಚಿಂತೆ ಇಲ್ಲ, ನಮ್ಮ ಕರ್ನಾಟಕದ ಬಗ್ಗೆ ಮತ್ತಷ್ಟು ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಪಡೋಣ. ಆಗಬಹುದಾ? ರೈಟ್. ಚಿತ್ರದುರ್ಗ ಅಂತ ಉತ್ತರ ಕೊಟ್ಟರೆ ಬನ್ನಿ, ಪುಸ್ತಕ ಕೊಡ್ತಾ ಇದ್ದೇನೆ. ಸೂಕ್ತಿ ವ್ಯಾಪ್ತಿ ಸುಭಾಷಿತ ಸಂಗ್ರಹ, ರಂಗನಾಥ ಶರ್ಮರು ಬರೆದಿರುವಂಥದ್ದು. ಓಕೆ. ಮಕ್ಕಳೇ, ಬಹಳ ಸುಂದರವಾದಂಥ ಒಂದು ಚಿತ್ರವನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ಭಾರತ ದೇಶದ ನಕ್ಷೆ ಇದೆ. ಆ ನಕ್ಷೆಯಲ್ಲಿ ಅನೇಕ ಮಹನೀಯರ ಚಿತ್ರಗಳಿವೆ. ಇವರೆಲ್ಲ ಭಾರತದ ಸರ್ವತೋಮುಖ ಪ್ರಗತಿಗೆ ಕಾರಣರಾದವರು. ಇವರಲ್ಲಿ 10 ಜನರನ್ನು ಗುರುತಿಸಿದ್ರೆ ನಿಮಗೆ 5 ಪುಸ್ತಕಗಳನ್ನು ಕೊಡ್ತೇನೆ. ರಾಮಾಯಣ ಮಹಾಪಾತ್ರಗಳು. ಈ ರಾಮಾಯಣ ಮಹಾಪಾತ್ರಗಳ 5 ಪುಸ್ತಕ ಕೊಡ್ತೇನೆ. ನೀವು 10 ಜನರನ್ನು ಗುರುತಿಸ್ಬೇಕು. ಯಾರು ಗುರುತಿಸ್ತೀರಿ? ಬನ್ನಿ. ಬಮ್ಮ. 10 ವ್ಯಕ್ತಿಗಳ ಚಿತ್ರವನ್ನು ತೋರಿಸಿ ಅವರ ಹೆಸರು ಹೇಳಬೇಕು. ಪ್ರಯತ್ನಿಸಿ. ನನ್ನ ಹೆಸರು ವೈಭವಿ. ನಾನು 9ನೇ ತರಗತಿಯಿಂದ ಬಂದಿದ್ದೇನೆ. ನಾನು ಮಹಿಳಾ ಮಂಡಳಿ ವಿದ್ಯಾಸಂಸ್ಥೆ ಎಂಬ ಶಾಲೆಯಲ್ಲಿ ಓದುತ್ತಿದ್ದೇನೆ. ಬಹಳ ಸಂತೋಷ ವೈಭವಿ. ಮೊದಲು ಯಾರು? ಸ್ವಾಮಿ ವಿವೇಕಾನಂದ. ಸ್ವಾಮಿ ತೋರಿಸೋಮ್ಮ, ಎಲ್ಲಿದ್ದಾರೆ ಅಂತ. ಸ್ವಾಮಿ ವಿವೇಕಾನಂದ. ಉತ್ತರ ಸರಿಯಾಗಿದೆ. ಯಾರು ವಿವೇಕಾನಂದ ಗೊತ್ತಿದೆಯಾ? ಹಾಂ, ಯಾರು? ಭಾರತದ ಅಧ್ಯಾತ್ಮವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿದಂಥ ಮಹಾನುಭಾವರು. ಉತ್ತರ ಸರಿಯಾಗಿದೆ. 2ನೇವರನ್ನು ತೋರಿಸಮ್ಮ. ಶಂಕರಾಚಾರ್ಯ. ಶಂಕರಾಚಾರ್ಯರು. ಉತ್ತರ ಸರಿಯಾಗಿದೆ. ನಂತರ ಶಿವಾಜಿ ಮಹಾರಾಜರು. ಸರಿಯಾಗಿದೆ. ನಂತರ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್. ಉತ್ತರ ಸರಿಯಾಗಿದೆ. ಸರ್ವೇಪಲ್ಲಿ ರಾಧಾಕೃಷ್ಣನ್. ಉತ್ತರ ಸರಿಯಾಗಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ. ಉತ್ತರ ಸರಿಯಾಗಿದೆ. ಆರ್ಯಭಟ್ಟ. ಉತ್ತರ ಸರಿಯಾಗಿದೆ. ಚಾಣಕ್ಯ. ಉತ್ತರ ಸರಿಯಾಗಿದೆ. 10 ಆಗೋಯ್ತಾ? 8 ಆಯಿತು. ಇನ್ನು 2 ಹೆಸರು ಹೇಳ್ಬಿಡಿ. ಮೀರಾಬಾಯಿ. ಉತ್ತರ ಸರಿಯಾಗಿದೆ. ಇನ್ನೊಬ್ರು ಗುರೂಜಿ. 10 ಹೆಸರು ಹೇಳಿದ್ದೀಯಾ? 5 ಪುಸ್ತಕ ಕೊಡ್ತೀನಿ ಅಂತ ಹೇಳಿದೆ. 5 ಪುಸ್ತಕ ಕೊಡ್ತಾ ಇದ್ದೇನೆ. ವಾಲ್ಮೀಕಿ, ದಶರಥ, ರಾವಣ, ವಿಭೀಷಣ, ವಾಲಿ, ಸುಗ್ರೀವ. 5 ಪುಸ್ತಕಗಳನ್ನು ಕೊಟ್ಟಿದ್ದೇನೆ. ಸ್ವೀಕರಿಸಿ. ಮಕ್ಕಳೇ, ವೈಭವಿ 10 ಜನರ ಹೆಸರನ್ನು ಹೇಳಿ ಅವರ ಚಿತ್ರವನ್ನು ತೋರಿಸಿದ್ರು. ವೈಭವಿ ಹೇಳಿದ ಹೆಸರುಗಳನ್ನು ಬಿಟ್ಟು ಉಳಿದ 10 ಹೆಸರನ್ನು ಯಾರಾದರೂ ತೋರಿಸೋಕ್ಕೆ ಸಿದ್ಧವಾಗಿದ್ದರೆ ದಯವಿಟ್ಟು ಬನ್ನಿ. ಬಾಪ್ಪ, ಬಾ, ಇದನ್ನು ತಗೋ. ನನ್ನ ಹೆಸರು ವೇದೇಶ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ನಾನು ಮಹಿಳಾ ಮಂಡಳಿ ವಿದ್ಯಾಸಂಸ್ಥೆ NR ಕಾಲೋನಿಯಿಂದ ಬಂದಿದ್ದೇನೆ. ಮೊದಲಿಗೆ ಭಗತ್ ಸಿಂಗ್ ಸರಿಯಾಗಿದೆ. ಚಂದ್ರಶೇಖರ್ ಆಜಾದ್ ಸರಿಯಾಗಿದೆ. ಗಾಂಧೀಜಿ ಸರಿಯಾಗಿದೆ. ರಾಣಿ ಸರಿಗಿದೆ, ಹೇಳು. ರಾಣಿ ಲಕ್ಷ್ಮೀಬಾಯಿ ಸರಿಗಿದೆ. ವಾಲ್ಮೀಕಿ ಆಯ್ತಾ? ಅಲ್ಲಿ ಯಾರಿದ್ದಾರೆ? ವಾಲ್ಮೀಕಿ ಆಯ್ತಾ? ಹಾಂ, ಆಮೇಲೆ ಬಸವಣ್ಣ 6. ಸರ್ ಎಂ ವಿಶ್ವೇಶ್ವರಯ್ಯ ಅವರು 7. ಅಷ್ಟೇನಾ? ಸುಭಾಷ್ ಚಂದ್ರ ಬೋಸ್. ಇನ್ನಿಬ್ಬರು ಹೆಸರು ಹೇಳು. ವಿಜ್ಞಾನಿಗಳನ್ನು ಹುಡುಕೋ. ನಿವೇದಿತಾ ಅವರು. ಹಾಂ, ಸೋದರಿ ನಿವೇದಿತಾ. ಇನ್ನು ಒಂದು ಹೆಸರು ಗೊತ್ತಾಗ್ತಾ ಇಲ್ವಾ? ಗೊತ್ತಾಗ್ತಿಲ್ಲ, ಪರವಾಗಿಲ್ಲ. 9 ಹೆಸರನ್ನು ಕೊಟ್ಟಿದ್ದೀಯಾ. ನಿನಗೆ 5 ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ. ಶ್ರೀರಾಮ, ಸೀತೆ, ಲಕ್ಷ್ಮಣ, ಹನುಮಂತ, ಸುಗ್ರೀವ.
5 ಪುಸ್ತಕಗಳು ಕೊಡ್ತಾ ಇದ್ದೇನೆ, ಸ್ವೀಕರಿಸಿ. ಧನ್ಯವಾದಗಳು. ಮಕ್ಕಳೇ, ಇನ್ನೂ 10 ಹೆಸರನ್ನು ತೋರಿಸೋಕೆ ಯಾರು ಸಿದ್ಧವಾಗಿದ್ದೀರಿ? ದಯವಿಟ್ಟು ಮುಂದಕ್ಕೆ ಬನ್ನಿ. ಬಾಪ್ಪ ಬಾ, ಪರಿಚಯ ಮಾಡ್ಕೋ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್ ಬಿಎ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. 1 ವಾಲ್ಮೀಕಿ, ತೋರಿಸಿ ಆಗಿದೆ ಅಲ್ವಾ, ಅದನ್ನು ಬಿಟ್ಟು ಹೇಳಬೇಕು. ರವೀಂದ್ರನಾಥ್ ಠಾಗೂರ್, ರವೀಂದ್ರನಾಥ ಠಾಕೂರ್ ಸರಿಯಾಗಿದೆ, ಸಿಸ್ಟರ್ ಅದು ತೋರಿಸಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ, ಅರವಿಂದ ಘೋಷ್, ರಾಮಕೃಷ್ಣ ಪರಮಹಂಸ, ಗೋಪಾಲಕೃಷ್ಣ ಗೋಖಲೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಅದು ಹೇಳಿದ್ದಾರೆ. ಇಬ್ಬರು ಮೇಲಿದ್ದಾರಲ್ಲಪ್ಪ, ಅವ್ರದ್ದು ಹೇಳ್ಬೋದಲ್ವಾ? ಅಲ್ಲ, ಮೇಲಿಬ್ಬರಿದ್ದಾರೆ. ಯಾರು? ಹಾಂ, ಹೇಳು. ಕೃಷ್ಣನ ಪಕ್ಕದಲ್ಲಿ ಯಾರಿದ್ದಾರೆ? ಅರ್ಜುನ. ಹಾಂ, ಅರ್ಜುನ ಹೇಳು. ಆಮೇಲೆ ಇನ್ನು 3 ಹೆಸರು ಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ದಾರೆ, ಅದು ಬಿಟ್ಟು ಶಿವಾಜಿ ಹೇಳಿದ್ದಾರೆ. ದಯಾನಂದ ಸರಸ್ವತಿ ಸರಿಯಾಗಿದೆ. ಇನ್ನೆರಡು ನೋಡು, ದಕ್ಷಿಣದಲ್ಲಿ ಯಾರಾದರೂ ಸಿಗ್ತಾರಾ ಅಂತ. ದಕ್ಷಿಣ ಭಾರತದಲ್ಲಿ ಅವ್ರ ಹೆಸರು ಫುಲ್ ಗೊತ್ತಿಲ್ಲ. ರಾಮಕೃಷ್ಣ ಸಿಂಹ ಅಂತ ಏನೋ. ಹಾಂ, ಇವ್ರ ಹೆಸರು ರಾಮಕೃಷ್ಣ ಸಿಂಹ. ಎಂಥ ಸಿಂಹ? ಅದು ಗೊತ್ತಾಗ್ತದೆ. ಇಲ್ಲಿದ್ದಾರಲ್ಲ ಅವರು ರಾಣಾ ಪ್ರತಾಪ ಸಿಂಹ. ಆಮೇಲೆ ಸರ್ವೇಪಲ್ಲಿ ರಾಧಾಕೃಷ್ಣನ್ ಹೇಳಿದ್ದಾರೆ. ರಾಧಾಕೃಷ್ಣನ್ ಪಕ್ಕದಲ್ಲಿ ಇರೋರ ಹೆಸರು ಹೇಳಿ. ಹಾಂ, ಅವ್ರು ಯಾರು? ಸಿ ವಿ ರಾಮನ್. ರಾಮನ್ ಅವರ ವಿಶೇಷತೆ ಏನು? ಮ್ಯಾಥಮೆಟಿಷಿಯನ್ ಮತ್ತು ಫಿಸಿಸ್ಟ್, ಭೌತಶಾಸ್ತ್ರಜ್ಞರು. ಯಾಕೆ ಹೆಸರುವಾಸಿ ಅವರು? ಅವ್ರ ಚಿತ್ರ ಯಾಕೆ ಹಾಕಿದ್ದೇವೆ? ಗ್ರೇಟ್ ಮ್ಯಾಥಮೆಟಿಕ್ಸ್. ಅವ್ರಿಗೆ ಯಾವ ಪ್ರಶಸ್ತಿ ಬಂದಿದೆ? ಗೊತ್ತಿಲ್ಲ. ನೊಬೆಲ್ ಭೌತ ವಿಜ್ಞಾನಕ್ಕೆ ನೊಬೆಲ್ ಪಾರಿತೋಷಕವನ್ನು ಅವರು ಗಳಿಸಿದ್ದಾರೆ. ಹಾಗೂ ಹೀಗೂ 10 ಹೆಸರು ಹೇಳಿದ್ರಿ. 5 ಪುಸ್ತಕ ಕೊಡ್ತಾ ಇದ್ದೇನೆ. ವಿಶ್ವಾಮಿತ್ರ, ಅಗಸ್ತ್ಯ, ದುರ್ವಾಸ, ಮಾರ್ಕಂಡೇಯ ಮತ್ತು ಗೌತಮ 5 ಪುಸ್ತಕಗಳು ತಮಗೆ ಕೊಟ್ಟಿದೆ. ವೀಕ್ಷಕರೇ, ಇದುವರೆಗೂ ತಾವು ಕನ್ನಡಿಗ ಕರ್ನಾಟಕದ ಬಗ್ಗೆ ಕ್ವಿಝನ್ನು ನೋಡಿದ್ರೆ ಶಾಲಾ ಮಕ್ಕಳು ಬಂದಿದ್ದರು. ಒಂದಷ್ಟು ಪ್ರಶ್ನೆಯನ್ನು ಕೇಳಿ, ಒಂದಷ್ಟು ಮಾಹಿತಿಯನ್ನು ತಗೊಂಡು, ಒಂದಷ್ಟು ಕನ್ನಡ ಪುಸ್ತಕಗಳನ್ನು ವಿತರಿಸಿದ್ದೀವಿ ನಾವು. ಈ ಒಂದು ಕಾರ್ಯಕ್ರಮ ಎಲ್ಲಿ ನಡೀತಾ ಇದೆ, ಎಲ್ಲಿ ನಡೀತು ಅನ್ನೋ ಒಂದು ಪ್ರಶ್ನೆ ತಮ್ಮ ಮನಸ್ಸಲ್ಲಿ ಬರಬಹುದು. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಇರ್ತಕ್ಕಂಥ ರಾಷ್ಟ್ರೋತ್ಥಾನ ಪರಿಷತ್ನ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಯಾಕೆ ನಡೆಸ್ತಾ ಇದ್ದೇವೆ ಇಲ್ಲಿ ಅಂದರೆ, ಅದ್ಭುತವಾದ ಪುಸ್ತಕಗಳ ಪ್ರದರ್ಶನ ಹಾಗೂ ಮಾರಾಟವನ್ನು ಏರ್ಪಡಿಸಿದ್ದಾರೆ. ಸಾವಿರಾರು ಪುಸ್ತಕಗಳು ಪ್ರದರ್ಶನಕ್ಕಿವೆ. 20% 50% ರಿಯಾಯಿತಿ ದರದಲ್ಲಿ ಪುಸ್ತಕಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಬನ್ನಿ, ಪುಸ್ತಕಗಳನ್ನು ನೋಡಿ, ಒಂದಷ್ಟು 2-3 ಪುಸ್ತಕವಾದರೂ ಕೊನೆಯ ಪಕ್ಷ ಕೊಂಡುಕೊಳ್ಳಿ. ಪುಸ್ತಕ ಬಾಗಿನ ಕೊಟ್ಟರೆ ಅದಕ್ಕಿಂತಲೂ ಸುಖ ಪಡುವಂಥ, ಖುಷಿ ಪಡುವಂಥ ವಿಚಾರ ಮತ್ತೊಂದಿಲ್ಲ. ಬರ್ತೀರಾ ಅಲ್ವಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನ